ಮರುಭೂಮಿಯಲ್ಲಿ ಹಸಿವಿನಿಂದ ತಿರುಗ್ತಿದ್ದ ಈತನಿಗೆ ಒಂದು ಜಿಂಕೆ ಕಾಣಿಸುತ್ತದೆ. ತಕ್ಷಣನೇ ಈ ವ್ಯಕ್ತಿ ಆ ಜಿಂಕೆ ಹತ್ರ ಹೋಗಿ ಮಾಂಸವನ್ನ ಕಟ್ ಮಾಡ್ಕೊಂಡು ತಿನ್ನುತ್ತಾ ಇರ್ತಾನೆ. ಇಷ್ಟರಲ್ಲಿ ಅಲ್ಲಿಗೆ ಒಂದು ಚಿರತೆ ತನ್ನ ಆಹಾರವನ್ನ ಹುಡುಕಿಕೊಂಡು ಅಲ್ಲಿಗೆ ಬರುತ್ತೆ. ಆದ್ರೆ ಈ ಚಿರತೆ ಈ ವ್ಯಕ್ತಿಯನ್ನ ಕೇರ್ ಮಾಡದೆ ಅಲ್ಲಿರುವ ಜಿಂಕೆಯನ್ನ ತಿನ್ನುತ್ತಾ ಇರುತ್ತೆ. ಆವಾಗ ಈ ವ್ಯಕ್ತಿ ಕೂಡ ಮೆತ್ತಗೆ ಚಾಕುವನ್ನ ತೆಗೆದುಕೊಂಡು ಆ ಮಾಂಸವನ್ನ ಕಟ್ ಮಾಡ್ಕೊಂಡು ತಿನ್ನುತ್ತಾ ಇರ್ತಾನೆ. ಆದ್ರೆ ಆ ಚಿರತೆ ಈತನಿಗೆ ಏನು ಮಾಡದೆ ಇರೋ ಕಾರಣ ಈತನಿಗೆ ಅದರ ಮೇಲೆ ಒಳ್ಳೆಯ ಅಭಿಪ್ರಾಯ ಬಂದು ಇವರಿಬ್ರು ಸ್ನೇಹ ಮಾಡ್ತಾರೆ. ಇನ್ನು ಆ ದಿನದಿಂದ ಇವರು ಒಟ್ಟಾಗೆ ಇರ್ತಾರೆ. ಹಾಗೆ ಒಟ್ಟಾಗೆ ನೀರನ್ನು ಕುಡಿತಾರೆ ಹಾಗೂ ಒಟ್ಟಾಗೆ ಮಲಗಿಕೊಳ್ತಾರೆ. ಹೀಗೆ ಇವರಿಬ್ರು ಒಳ್ಳೆ ಸ್ನೇಹಿತರಾಗಿ ತಯಾರಾಗಿ ಹೋಗ್ತಾರೆ. ಆದ್ರೆ ಮುಂದಿನ ದಿನ ಈ ಚಿರತೆ ಹತ್ರ ಇನ್ನೊಂದು ಚಿರತೆ ಬರುತ್ತೆ. ಇವರಿಬ್ರು ಸೇರಿ ಆಡ್ತಾ ಇರ್ತಾರೆ. ಇದರಿಂದ ಈ ವ್ಯಕ್ತಿಗೆ ಕೋಪ ಬರುತ್ತೆ. ಅವಾಗ ತಕ್ಷಣನೇ ಈತ ತನ್ನ ಸ್ನೇಹಿತನಾದ ಚಿರತೆಯನ್ನ ಕರ್ಕೊಂಡು ಹೋಗಿ ಒಂದು ಕಂಬಕ್ಕೆ ಕಟ್ಟಿ ಹಾಕ್ತಾನೆ. ಹಾಗೆ ಇವನು ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಇದಕ್ಕೆ ಕಟ್ಟಿರುವ ದಾಳ ಕಟ್ಟಾಗಿ ಈತನನ್ನ ಅಟ್ಟಾಡಿಸ್ಕೊಂಡು ಬರುತ್ತೆ. ಇದರಿಂದ ಈತ ಭಯಪಟ್ಟು ಓಡ್ತಾ ಇರ್ತಾನೆ. ಆದ್ರೆ ಸ್ವಲ್ಪ ದೂರ ಹೋದ ತಕ್ಷಣ ಈತ ಕೆಳಗೆ ಬಿದ್ದೋಗ್ತಾನೆ. ಆಗ ಈ ಚಿರತೆ ಅವನ ಮೇಲೆ ಎಗರ್ತಿರ್ಬೇಕಾದ್ರೆ ಈತ ತನ್ನ ಹತ್ರ ಇದ್ದ ಕತ್ತಿಯನ್ನ ಎತ್ಕೊಂಡು ಅದನ್ನ ಸಾಯಿಸ್ಬಿಡ್ತಾನೆ. ಮಿಕ್ಕ ಸ್ಟೋರಿ ಬೇಕು ಅಂದ್ರೆ ನಮ್ಮ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ.